ಸಿಂಗಾಪುರ್ ಬೇಡ, ಇವ್ರು ಸಿಂಗಾಪುರ್ ಬೇಡ, ಯಾ ಮಂಗಾಪುರ್ ಬೇಡ, ಬಿಜಾಪುರ್ ಸಿಟಿ ಬಿಜಾಪುರ ಹಿಂಗಿರ್ಲಿ ಅಂತ ತಿಳ್ಕೊಂಡು ನಾವು ಹೇಳ್ಕೊತೇವೆ. नमस्कार, मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈ ಪ್ರಸ್ತುತ ದಿನಮಾನಗಳಲ್ಲಿ ಈ ಜನಪ್ರತಿನಿಧಿಗಳು ಏನದಾರ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋದು, ಅಶಾಂತಿ ವಾತಾವರಣ, ಗಲಭೆ ಸೃಷ್ಟಿ ಮಾಡುವಂಥದ್ದನ್ನ ಇವರು ಒಂದು ಚಾಳಿ ಬೇಸ್ಕೊಂಡು ಹೊಂಟ್ಬಿಟ್ರು. ನಿಂದಿಸಿ ವಿಜಯಪುರ ನಗರದಲ್ಲಿ ಒಂದು ಹಸಿ ಕೇಸರಿ ಶಾಲನ್ನು ಹೊಲಿಸುವಂಥದ್ದು, ಇವೆಲ್ಲ ಮಕ್ಕಳ ಮೇಲೆ ಬೇರೆ ರೀತಿಯ ಒಂದು ಪರಿಣಾಮ ಬೀರ್ತದೆ. ಅವರಿಗೆಲ್ಲ ತಂದು ಯಾಕೆ ರಾಜಕಾರಣಕ್ಕೆ ನೀವು ಹೋಲಿಸ್ತೀರಿ? ಅವ್ರು ತಮ್ಮ ಪಾಡಿ ತಾವು ವಿದ್ಯಾಭ್ಯಾಸ ಮಾಡ್ಕೋತಾ ಮುಂದೆ ತಮ್ಮ ಭವಿಷ್ಯನ ಬೆಳೆಸೋಳಕ್ಕೆ ಅವ್ರು ತಯಾರಿರ್ತಾರೆ. ಅಂತಲ್ಲಿ ತಂದು ನೀವು ಅದು ಹಾಂಗಾಯ್ತು, ಇದು ಹಿಜಾಬ್ ಆಯ್ತು, ಇವೆಲ್ಲ ಏನು ಅವಶ್ಯಕತೆ ಅದ? ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಕ್ಕೆ ಏನದ? ನಿಮ್ದು ಏನು ಅಧಿಕಾರ ಕೊಟ್ಟರಲ್ಲ ಜನರು, ಸದುಪಡಿಸ್ಕೊಂಡು ಕೆಲಸ ಮಾಡ್ರಿ. ವಿಜಯಪುರ ಜಿಲ್ಲೆ 5 ನದಿ ಇರೋದು, ಪಂಚನದಿಗಳ ಬೀಡು, 2ನೇ ಪಂಜಾಬ್ ಅಂತ ಕರೀತಾರ. ಇನ್ನೂ ಕೆಲವೊಂದು ಭಾಗದ ಹಳ್ಳಿಯಾಗ ನೀರಿಲ್ಲ ಕುಡಿಲಾಕ, 4-5 ಕಿಲೋಮೀಟರ್ ಹೋಗಿ ನೀರು ತರಬೇಕು. ಅಂಥದ್ರ ಬಗ್ಗೆ ಮಾತಾಡ್ರಿ. ಸುಮ್ಮನೆ ಅದು ಐತೆ ಸಮಾಜದೊಳಗೆ ಗೊಂದಲ ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಲ್ಲಿ ಇಲ್ಲ ಸಲ್ಲದ ಒಂದು ವಿಷಯ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನ ತುಂಬುದು, ಅದನ್ನ ಬೇಡ, ಬಿಟ್ಬಿಡ್ರಿ. ಅದನ್ನ ಒಳ್ಳೆ ಆಡಳಿತ ಮಾಡಿ ಜನರಿಗೆ ಬೇಸ್ ಅನ್ಸ್ಕೊಂಡು ಮುಂದೆ ಚುನಾವಣೆ ನಂತರ ಆಯ್ಕೆ ಮಾಡೋ ಮತ್ತು ನಿಮಗೆ ಓಟ್ ಹಾಕಿ ಆರಿಸ್ಕೊಳ್ಳುವಂಥದ್ದು ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಿಮ್ಮನ್ನು ಮೆಚ್ತಾರ. ಅದನ್ನ ಬಿಟ್ಟು ಆಡಳಿತ ದುರುಪಯೋಗಪಡಿಸುವಂಥ ಕೆಲಸ ಮಾಡಬಾರದು ಮತ್ತು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಬಾರ್ದು ತಿಳ್ಕೊಂಡು ನಾನು ಮನವಿಯನ್ನು ಮಾಡ್ಕೊತೇನೆ. ಇದು ಸ್ವಾಭಾವಿಕ ದ್ವೇಷ ವಾತಾವರಣ ಸೃಷ್ಟಿ ಆಗ್ತದ. ಸಮಾಜದಲ್ಲಿ ತಿಕ್ಕಾಟ ಚಾಲು ಆಗ್ತದ. ಇವೆಲ್ಲ ಮಾಡಬಾರ್ದು. ಬಸವಣ್ಣವ್ರು ಹೇಳಿದ್ದು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸತ್ ಹೇಳಿದಾರೆ. ಯಾರಿಗೆ ಕೆಟ್ಟ ಮಾಡಿಲ್ಲ ಅವರು. ಅವ್ರ ಮೇಲೆ ಇವ್ರು ಕೇಳೋದಿಲ್ಲ. ಮಾನವ ಕುಲ ಅಂತಕ್ಕಂಥದ್ದು ಒಂದು ತಿಳ್ಕೊಂಡು ಅಷ್ಟೇ ಹೇಳಿದಾರೆ ಬಸವಣ್ಣವರು. ಸಕಲ ಜೀವಾತ್ಮರಿಗೆ ಒಳ್ಳೆನ ಬಯಸ್ತಾರ ಅವರು. ಅದನ್ನ ಅವ್ರ ಆತ್ಮಾವಲೋಕನ ಅವರೇ ಮಾಡ್ಕೋಬೇಕು. ಇದಕ್ಕೆ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದೆ ಅದಕ್ಕೆ, ನಾನು MLA ಆಗಿದ್ದೆ ಅದಕ್ಕೆ, ಮಂತ್ರಿ ಆಗಿದ್ದೆ ಅದಕ್ಕೆ ಅಂತಕ್ಕಂಥ ಅವರೇ ಅದನ್ನ ಅರ್ಥ ಮಾಡ್ಕೋಬೇಕು. ಜನರು ಒಳ್ಳೇದನ್ನ ಮಾಡೋದು ಕೊಟ್ಟರೆ ಹೊರತಾಗಿ ಇವ್ರ ಸಮಾಜ ಬಂಧ ಮಾಡೋದು, ಜಗಳ ಹಚ್ಚೋದು, ವೈಮತ್ವ ಬೆಳೆಸೋದು ಆಗ್ಬಾರ್ದು. ಆಯ್ತು, ಅದು ಹೋರಾಟದಲ್ಲಿ ನಡೆದ ಅರೆಸ್ಟ್, ಜೈಲಪ್ಪ, ಅದರಿಂದ ಅದು ಸ್ವಾಭಾವಿಕ, ಅದರಿಂದ ತೆರೆದುಕೊಳ್ಳುವಾಗಿಲ್ಲ. ಅಥವಾ ಇನ್ನು ಮುಂದೆ ಅದರ ಸಹ ಸುಧಾರಣೆ ಮಾಡ್ಕೊಂಡು ಒಳ್ಳೆ ಆಡಳಿತ ಕೊಡ್ಬೇಕಂತ ನಾನು ಆಗ್ಬೇಕು. ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು. ರಸ್ತೆಗಳು ಸುಧಾರಣೆ ಇಲ್ಲ, ಚರಂಡಿಗಳ ಸಮಸ್ಯೆ ಅದ. ಇಲ್ಲಿ ಮಾನ್ಯ ನೋಡಿದ ಮ್ಯಾನ್ಹೋಲ್ ಇತ್ತು. ಅಲ್ಲೆಲ್ಲ ನಮ್ಮ ಆಮ್ ಆದ್ಮಿ ಪಕ್ಷವರು ಕೂಡ್ಕೊಂಡು ನಾವು ಅದನ್ನ ವಿಡಿಯೋ ಮಾಡಿ ಬಿಟ್ಟಾಗ ಅವರು ಮಹಾನಗರ ಪಾಲಿಕೆ ತಗೊಂಡು ಅದನ್ನ ಸರಿಪಡಿಸೋದು, ಇಂಥವೆಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ. ಅದ್ರ ಬಗ್ಗೆ ಅಭಿವೃದ್ಧಿ ಮಾಡಬೇಕು. ಮತ್ತು ಇಲ್ಲಿ ಇಬ್ರಾಹಿಂಪುರ ರೈಲ್ವೆ ಗೇಟ್ ಹತ್ರ ದಿನನಿತ್ಯ ಸವಾರರು ಇಷ್ಟು ತೊಂದರೆ ಅದಲ್ಲಿ ರೈಲ್ವೆ ಬಂದು ಹೋಗುತ್ತಾನೋ ಅಲ್ಲಿ ಸಾವಿರಾರು ಗಾಡಿಗಳು ಪಾಳಿ ಹತ್ತಿರ್ತದವ. ಯಾರೋ ಸ್ವಲ್ಪ ಅರ್ಜೆಂಟ್ ಇರ್ತದ ಹೋಗ್ಬೇಕಂದ್ರೆ ಅವ್ರಿಗೆ ತೊಂದರೆ ಆಕೈತಿ. ಅದನ್ನ ಓವರ್ ಬ್ರಿಡ್ಜ್ ಮದ್ದಿನ ಮಾಡ್ಬೇಕು, ಅದನ್ನ ಫ್ಲೈ ಓವರ್ ಮಾಡ್ಬೇಕು. ಅಂಥದ್ರ ಬಗ್ಗೆ ತೆರಿ ಕೆಡಿಸ್ಕೊಳ್ಳಿರು. ಸಿಂಗಾಪುರ್ ಬೇಡ, ಇವ್ರು ಸಿಂಗಾಪುರ್ ಬೇಡ, ಯಾ ಮಂಗಾಪುರ್ ಬೇಡ, ಬಿಜಾಪುರ್ ಸಿಟಿ ಬಿಜಾಪುರ ಹಿಂಗಿರ್ಲಿ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ಥ್ಯಾಂಕ್ ಯು ಸರ್. ಓಕೆ.